ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ವಿಜಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಸಮ್ಮರ್ ಹಾಲಿಡೇಸು ಕೂಡ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ. ಸೊ ಹಾಗಾಗಿ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಇವಾಗ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ. ನಾವಂತೂ ಫ್ಲೈಟ್ನಲ್ಲಿ ಲೆಕ್ಕವಿಲ್ಲದಷ್ಟು ಓಡಾಡ್ಬಿಟ್ಟಿದ್ದೀವಿ. ಡೆಲ್ಲಿನಲ್ಲಿದ್ದಾಗ ಬ್ಯಾಂಗ್ಳೂರ್ ಟು ಡೆಲ್ಲಿ, ಡೆಲ್ಲಿ ಟು ಬ್ಯಾಂಗ್ಳೂರು 3 ಮಂತ್ಸ್ಗೆ 6 ಮಂತ್ಗೆಲ್ಲ ಬರ್ತಾ ಇದ್ದೀವಿ. ಫೆಸ್ಟಿವಲ್ಲು ಅಥವಾ ಫಂಕ್ಷನ್ಸು ಇಲ್ಲ ಊರಿಗೆ ಬರಬೇಕು ಅಂದಾಗೆಲ್ಲ ಬರ್ತಾಯಿದ್ವಿ. ತುಂಬ ಸಲ ಓಡಾಡ್ಬಿಟ್ಟಿದ್ದೀವಿ. ಅಪ್ಪೂ ಅಷ್ಟೇ ಒಂದು 10 to 15 ಟೈಮ್ ಆದರೂ ಫ್ಲೈಟಲ್ಲಿ ಓಡಾಡ್ಬಿಟ್ಟಿದ್ದಾನೆ ಅವನು ಕೂಡ. ಸೊ ದುವಿಗೆ ಮಾತ್ರ ಇದೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಅಂತ ಹೇಳ್ಬೋದು. ಬ್ಯಾಂಗ್ಳೂರಿಗೆ ನಾವು ಶಿಫ್ಟ್ ಆಗಿ 6 to 7 ಇಯರ್ಸ್ ಆಗಿರ್ಬೇಕಂತ ಅನ್ಕೊತೀನಿ. ಬ್ಯಾಂಗ್ಳೂರ್ ಶಿಫ್ಟ್ ಆದಮೇಲೆ ಒನ್ ಟೈಮ್ ಗೋವಾ ಹೋಗಿದ್ವಿ ಫ್ಲೈಟ್ನಲ್ಲಿ. ಅದಾದಮೇಲೆ ಫ್ಲೈಟ್ ಜರ್ನಿನೇ ನಾವು ಮರ್ತ್ಬಿಟ್ಟಿದ್ವಿ. 5 to 6 ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ಫ್ಲೈಟಲ್ಲಿ ಹೋಗೇ ಇರಲಿಲ್ಲ. ಸೊ ಒಂದು ಟೈಮ್ ಆದರೂ ದುವಿಕ್ನ ಕರ್ಕೊಂಡು ಹೋಗಬೇಕು, ಏಕೆಂದರೆ ಅಪ್ಪು ತುಂಬ ಸಲ ಓಡಾಡಿದ್ದಾನೆ. ದುವಿಕ್ನ ಕರ್ಕೊಂಡು ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಏನಂದರೆ ಎಲ್ಲ ನಿಯರ್ ಇಲ್ಲೇ ಕಾರಲ್ಲೆಲ್ಲ ಸುತ್ತಾಡ್ಕೊಂಡಿರ್ತಾ ಇದ್ವಿ, ಎಲ್ಲೂ ದೂರ ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ಹೇಗಿದ್ರು ಇವಾಗ ನಾವು ಹೋಗ್ತಾ ಇರೋದು ಮುಂಬೈಗೆ. ಸೊ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು ಫ್ಲೈಟಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಏರ್ಪೋರ್ಟ್ ಒಳಗಡೆ ಹೇಗಿದ್ರು 1 hour 1.5 hour ಒಳಗಡೆ ಚೆಕ್ ಇನ್ ಆಗಬೇಕಲ್ಲ. ಸೊ ಒಳಗಡೆ ಹೋಗಿದ್ವಿ. ಆವಾಗ ಮಕ್ಳು ಏನು ಮಾಡ್ತಾರೆ ಅಲ್ಲಿ ಆಟ ಆಡೋದಕ್ಕಿತ್ತು ಅಂದ್ಬಿಟ್ಟು ದುವಿ ಮತ್ತು ಅಪ್ಪು ಇಬ್ಬರು ಕೂಡ ಅಲ್ಲಿ ಆಟ ಆಡ್ತಾಯಿದ್ರು. ನಾವು ಬ್ಯಾಂಗ್ಳೂರಿಂದ ಮುಂಬೈಗೆ ಹೋಗ್ತಾ ಇದ್ವಿ. ಡೆಲ್ಲಿಯಿಂದ ಮುಂಬೈಗೆ ವಿಜಯ್ ಫ್ರೆಂಡ್ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾಯಿದ್ರು. ಸೊ ಹಾಗಾಗಿ ನಾವು ಈ ಕಡೆಯಿಂದ ಹೋಗ್ತಾಯಿದ್ವಿ, ಅವ್ರು ಆ ಕಡೆಯಿಂದ ಬರ್ತಾಯಿದ್ರು. ನಾವಲ್ಲಿ ಎಲ್ಲರೂ ಕೂಡ ಚೆನ್ನಾಗಿರುತ್ತೆ. 2 ಫ್ಯಾಮಿಲಿ ಇದ್ದರೆ ಚೆನ್ನಾಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಬರ್ಬೋದು. ಒಂದೇ ಫ್ಯಾಮಿಲಿ ಹೋದರೆ ಬೋರ್ ಅನಿಸುತ್ತೆ. ಸೊ ಹಾಗಾಗಿ ಹೋಗ್ತಾ ಇದ್ವಿ 2 ಫ್ಯಾಮಿಲಿ ಕೂಡ. ಅವ್ರು ಅಲ್ಲಿಂದ ಬರ್ತಾಯಿದ್ರು, ನಾವು ಇಲ್ಲಿಂದ ಹೋಗ್ತಾ ಇದ್ವಿ. ಸೊ ಹಾಗೆ ಕುತ್ಕೊಂಡಿದ್ವಿ. ವಿಜಯ್ ಇನ್ನು ಕೆಲಸ ಮಾಡ್ತಾಯಿದ್ರು, ಇನ್ನು ಟೈಮ್ ಇತ್ತಲ್ಲ ಫ್ಲೈಟ್ ಬರೋದು. ಸೊ ಹಾಗಾಗಿ ಅವ್ರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಹಾಗೆಯೇ ಹೊರಟಿದ್ವಿ. ನಮಗೆ 10:30ಗೆ ಫ್ಲೈಟ್ ಇತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಸೊ ಸ್ಟಾರ್ಬಕ್ಸ್ ಹೋಗಿ ಇವರು ಸ್ಯಾಂಡ್ವಿಚ್ ಎಲ್ಲ ತೊಗೊಂಬಂದಿದ್ರು, ಚಿಕನ್ ಸ್ಯಾಂಡ್ವಿಚ್ ಎಲ್ಲ. ಸೊ ಅದನ್ನೆಲ್ಲ ತಿನ್ಕೊಂಡು ಕುತ್ಕೊಂಡಿದ್ರು ಮಕ್ಕಳು. ಅದಾದಮೇಲೆ ಫ್ಲೈಟ್ಗೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ನನಗೇನಪ್ಪ ಅಂತಂದರೆ ನಾನು ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹಿಡ್ದಾಗ್ಲಿಂದನೂ ಕೂಡ ಒನ್ ಟೈಮು ನಾನು ಫ್ಲೈಟಲ್ಲಿ ಹೋಗಿರಲಿಲ್ಲ. ನಾನು ಲಾಗ್ ಯಾವಾಗ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ ನಾವು ಹೋಗ್ತಾ ಇದ್ವಿ. ಬಟ್ ಲಾಗಲ್ಲಿ ಇಲ್ವಲ್ಲ, ನಾನು ಲಾಗ್ ಸ್ಟಾರ್ಟ್ ಮಾಡಿದಾಗ ಇಲ್ವಲ್ಲ ಅಂದ್ಬಿಟ್ಟು ನಾನು ಒಂದು ಲಾಗ್ ಇರಲಿ ಬಿಡು, ಮತ್ತು ದುವಿಕ್ದು ಫಸ್ಟ್ ಟೈಮ್ ಅಲ್ಲ ಇದು ಫ್ಲೈಟು. ಸೊ ಒಂದು ಮೆಮೊರಿ ಇರುತ್ತೆ, ವಿಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ಲೈಟ್ ಜರ್ನಿದು ಒಂದಷ್ಟು ವಿಡಿಯೋಸು ತೊಗೊಂಡೆ ನಾನು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ದುವಿಕ್ಕೆ ಬೆಲ್ಟ್ ಎಲ್ಲ ಹಾಕ್ಕೊಂಡು ಕುತ್ಕೋತಿದ್ದ. ಅವನು ಫುಲ್ ಎಕ್ಸ್ಪೀರಿಯನ್ಸ್ ಇರೋ ಥರ ಅಂದರೆ ಶೋ ಮಾಡ್ತಿದ್ದ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾನು 2015 ಅಪ್ಪು 1 ಇಯರಲ್ಲಿದ್ದ ಅವಾಗಲೇ ನಾನು ಡೆಲ್ಲಿ ಟು ಬ್ಯಾಂಗ್ಳೂರ್ ಬಂದಿದ್ದೆ ಒಬ್ಬಳೆ ಫ್ಲೈಟಲ್ಲಿ. ಮತ್ತು ಈ ಕಡೆಯಿಂದ ಬ್ಯಾಂಗ್ಳೂರ್ ಟು ಡೆಲ್ಲಿ ಹೋಗಿದ್ದೆ. ಅದೊಂದು ನನಗೆ ತುಂಬಾ ಖುಷಿ ಇದೆ. ನನಗೆ ಇವಾಗಲೂ ಕೂಡ ಒಬ್ಬಳೆ ಓಡಾಡಿದ್ದೀನಿ ಫ್ಲೈಟಲ್ಲಿ ಅಂತ. ನಮಗೆ ವಿಂಡೋ ಸೀಟೇ ಬೇಕಾಗಿತ್ತು. ಸೊ ಹಾಗಾಗಿ ಎಕ್ಸ್ಟ್ರಾ ಪೇ ಮಾಡಿ ವಿಜಯ್, ದುವಿಗೆ ಮತ್ತು ಅಪ್ಪುಗೆ ವಿಂಡೋ ಸೀಟೇ ಬೇಕು ಅಂದ್ಬಿಟ್ಟು ಅದನ್ನು ಬುಕ್ ಮಾಡ್ಕೊಂಡಿದ್ರು. ದುವಿಗೆ ನೋಡಿ ಇಲ್ಲಿ ನೀವು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದೇನೆ. ಆಚೆ ವಿಂಡೋನಲ್ಲಿ ನೋಡ್ಕೋತಾ ಇದ್ದ. ಕ್ಲೋಸ್ ಮಾಡಬೇಡ ಅಂದ್ರೂ ಕೂಡ ಅವನು ಕ್ಲೋಸ್ ಮಾಡ್ತಿದ್ದ. ಅಲ್ಲಿ ಏರ್ ಹೋಸ್ಟೆಸ್ ಇರ್ತಾರಲ್ಲ ಅವರು ಕೂಡ ಹೇಳ್ತಾಯಿದ್ರು ಕ್ಲೋಸ್ ಮಾಡಬೇಡಿ ಅಂತ. ಬಟ್ ಆದ್ರೂ ಅವನು ಕ್ಲೋಸ್ ಮಾಡ್ತಿದ್ದ. ಅದರಲ್ಲೇ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇತ್ತು. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ಕೊಟ್ಟಿದ್ದರು. ಸ್ಟೀಮ್ ಆಮ್ಲೆಟ್ ಮತ್ತು ರಾಜ್ಮಾ ಗ್ರೇವಿ ಥರ ಕೊಟ್ಟಿದ್ದರು, ಮತ್ತು ಬನ್ನು ಬಟರು ಈ ರೀತಿ ಎಲ್ಲ ಕೊಟ್ಟಿದ್ದರು. ಸೊ ಹಾಗಾಗಿ ತಿನ್ಕೊಂಡು ಕೂತಿದ್ದ ದುವಿ, ಮತ್ತು ನಾವು ಎಲ್ಲ ತಿಂದ್ವಿ. ಇವಾಗ ಮುಂಬೈಗೆ ರೀಚ್ ಆದ್ವಿ. ಸೊ ಹೋಗ್ತಾ ಇದ್ದೀವಿ. ನಮ್ಮದು ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ದುವಿಗಂತೂ ಯಾವುದೇ ಲಿಫ್ಟ್ ಹೋದ್ರೂ ಅಷ್ಟೇ ಇಳಿಬೇಕಾದ್ರೆ ಫುಲ್ ಜಂಪ್ ಮಾಡಿಬಿಡ್ತಾನೆ. ಸೊ ಅಲ್ಲಿಂದ ನಾವು ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಹತ್ರ ಹೋಟೆಲ್ ಹತ್ರ ಹೋಗ್ಬೇಕಲ್ಲ. ಸೊ ಹಾಗಾಗಿ ಕ್ಯಾಬ್ನ ಬುಕ್ ಮಾಡಿಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಬ್ಯಾಂಗ್ಳೂರಿಗೋ ಹಾಗೇ ಅಲ್ಲೂ ಕೂಡ ತುಂಬಾ ಟ್ರಾಫಿಕ್ ಇತ್ತು ಅಲ್ಲೂ. ಅದು ಅಲ್ಲದೆ ಅಲ್ಲಿ ತುಂಬ ಸೆಕೆ ಅಲ್ಲ. ನಮ್ಮ ಬ್ಯಾಂಗ್ಳೂರ್ ಆದರೆ ನಾರ್ಮಲ್ ವೆದರ್ ಇದೆ, ಅಲ್ಲಿ ತುಂಬಾ ಸೆಕೆ. ಸ್ವಲ್ಪ ಬೀಚೆಲ್ಲ ಇದೆಯಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಸಿಲೂ ಇತ್ತು, ಸೆಕೆನೂ ಇತ್ತು. ಸೊ ಗಾಡಿ ಬುಕ್ ಮಾಡಿಕೊಂಡು ರೂಮ್ ಹತ್ರ ಹೋದ್ವಿ. ಸೊ ನಾವು ಹೋದ್ವಿ, ಅವರು ಕೂಡ ಬಂದಿದ್ದರು, ವಿಜಯ್ ಫ್ರೆಂಡು. ಅವರು ಡೆಲ್ಲಿಯಿಂದ ಬಂದಿದ್ದರು, ನಾವು ಬ್ಯಾಂಗ್ಳೂರಿಂದ ಹೋಗಿದ್ವಿ. ತುಂಬಾ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಸಂಜೆವರೆಗೂ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ರೆಸ್ಟ್ ಮಾಡ್ಕೊಂಡು ಆದಮೇಲೆ ಎಲ್ಲರೂ ಕೂಡ ರೆಡಿ ಆಗಿದ್ವಿ. ಆಚೆ ಇಲ್ಲೇ ಎಲ್ಲಾದರೂ ಹತ್ರದಲ್ಲಿ ಹೋಗಿ ಸುತ್ತಾಡ್ಕೊಂಬರೋಣ ಯಾವುದಾದ್ರೂ ಪ್ಲೇಸ್ ಇದ್ರೆ ಅಂತ. ಸೊ ಹತ್ರದಲ್ಲಿ ಒಂದು ಜೂಹು ಚೌಪಾಟಿ ಅಂತ ಬೀಚ್ ಇದೆ ಅಂತ ಹೇಳಿದ್ರು.
ಇದ್ರು ಹೋಟೆಲ್ನವರು. ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರಶ್ ಅಂದರೆ ರಶ್ಶು, ಜನಗಳಂತೂ ತುಂಬಾ ಇದ್ದರು. ನಾವು ಹೋಗಿದ್ದು ಕೂಡ ಈವ್ನಿಂಗು, ತುಂಬ ರಶ್ ಇತ್ತು. ದುವಿಕಿಗಂತೂ ತುಂಬಾ ಟೈಮ್ ಪಾಸ್ ಸಖತ್ತಾಗಿತ್ತು ಅಂತ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡ್ದವನು ಈ ಸಲ ಟ್ರಿಪ್ಪು. ಏನಕ್ಕಪ್ಪ ಅಂತ ಅಂದರೆ ಅವ್ರ ಫ್ರೆಂಡ್ ಮಗಳು ಕೂಡ ಬಂದಿದ್ಲು. ಅವಳು 1 ಇಯರ್ 1.5 ಇಯರ್ ದೊಡ್ಡವಳು ದುವಿಗಿಂತ. ಬಟ್ ಚೆನ್ನಾಗಿ ಇವನು ದೀದಿ ಅಂದ್ಕೊಂಡು ಅವಳ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಅವನಿಗೆ ಹಿಂದಿ, ಕನ್ನಡ, ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜು ಕೂಡ ಬರುತ್ತೆ. ಅವ್ರ ಜೊತೆ ಹಿಂದಿನಲ್ಲೆಲ್ಲ ಮಾತಾಡಿಕೊಂಡು ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ದ. ಅವಳಿಗೂ ಮತ್ತು ಇವನಿಗೂ ಯಾರೂ ನೋಡೋ ಹಾಗೆ ಇರಲಿಲ್ಲ ಆ ರೀತಿ. ಹೇಗಪ್ಪ ಅಂತ ಅಂದರೆ ಅವಳು ಮತ್ತು ಅವನು ಇಬ್ಬರು ಜೊತೆಗೆ ಆಟ ಆಡಿಕೊಂಡು ಖುಷಿಯಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಜಾಸ್ತಿ ಅವ್ರನ್ನ ಕೇರ್ ಮಾಡೋ ಹಾಗೆ ಇರಲಿಲ್ಲ. ಅವರವರೇ ಆಟ ಆಡ್ಕೊತಾ ಇದ್ರು, ಅವರವರೇ ಜೊತೆಗಿರ್ತಾಯಿದ್ರು. ನಮಗೇನು ಭಯನೂ ಇರಲಿಲ್ಲ ಹೇಳ್ಬೇಕಂದ್ರೆ. ತುಂಬ ಚೆನ್ನಾಗಿ ಆಟ ಆಡ್ಕೊತಾ ಇದ್ರು ಅವರು. ಸೊ ಅದಾದಮೇಲೆ ಏನಪ್ಪ ಆಯಿತು ಅಂತಂದರೆ, ನಾವು ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡ್ಬಂದ್ವಿ ರೂಮಿಂದ. ಸೊ ಆಟೋ ಬುಕ್ ಮಾಡ್ಕೊಂಡ್ಬಂದು ನಾವು ಒಂದು ಕಡೆ ಇಳ್ಕೊಂಡ್ವಿ, ಅವರೊಂದು ಕಡೆ ಇಳ್ಕೊಂಡ್ರು. ಆಮೇಲೆ ಅವ್ರನ್ನ ಕಾಲ್ ಮಾಡಿಕೊಂಡು ಲೊಕೇಶನ್ ಕಳಿಸ್ಕೊಂಡು ಹುಡುಕ್ತಾನೆ ಇದ್ವಿ, ಯಾವ ಕಡೆ ಇದ್ದಾರೆ ಬೀಚಲ್ಲಿ ಅಂತ. ಹಿಂದೆ ಹೋಗೋದು, ಮುಂದೆ ಹೋಗೋದು, ಹುಡ್ಕೋದು, ಇದೇ ರೀತಿ ಮಾಡ್ತಾಯಿದ್ವಿ. ಅವರೊಂದು ಕಡೆ ಇದ್ದರು, ನಾವೊಂದು ಕಡೆ ಇದ್ವಿ. ಬೇರೆ ಬೇರೆ ಲೊಕೇಶನಲ್ಲಿ ಇಳಿದ್ಬಿಟ್ವಿ ನಾವು ಬೀಚ್ ಹತ್ರ. ಸೊ ಹಾಗಾಗಿ ಅವ್ರನ್ನ ಹುಡ್ಕೊಂಡು ನಾವು ಹೋಗ್ತಾ ಇದ್ವಿ. ಆಮೇಲೆ ಹಾಗೆ ದುವಿಗೆ ಸ್ವಲ್ಪ ಹೊತ್ತು ಆಟ ಆಡ್ಬೇಕಂದ. ಸೊ ಕತ್ಲೆ ಕೂಡ ಆಗ್ತಾ ಇದೆಯಲ್ಲ, ಸೊ ಆಟ ಆಡಿಸ್ಬಿಡೋಣ. ಅವರು ಬೇರೆ ಸಿಗ್ತಾ ಇರಲಿಲ್ಲ. ಅವರು ಒಂದು ಕಡೆ ಬೀಚಲ್ಲಿದ್ದರು, ನಾವು ಒಂದು ಕಡೆ ಬೀಚಲ್ಲಿದ್ವಿ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಆಟ ಆಡಿಸ್ತಿದ್ದೆ. ದುವಿಗಂತೂ ಸ್ಪೈಡರ್ ಮ್ಯಾನ್ ಯಾವ ರೀತಿ ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿ ಮಾಡ್ತಾಯಿರ್ತಾನೆ. ಬೀಚ್ ಹತ್ರ ಎಲ್ಲ ನೀವು ನೋಡ್ತಾ ಇರ್ಬೋದು, ಎಲ್ಲೇ ಇದ್ದರೂ ಮಾಡ್ತಾನೆ ಅವನು. ಸೊ ಆಮೇಲೆ ಫೈನಲಿ ಅವರು ಸಿಕ್ಕಿದ್ರು. ಆ ಲೈವ್ ಲೊಕೇಶನ್ ಎಲ್ಲ ಕಳಿಸ್ಕೊಂಡು ಹೋದ್ವಿ ಎಲ್ಲೆಲ್ಲಿದ್ದಾರೆ ಅಂತ. ಸೊ ಹೋಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ವಿ. ಆಮೇಲೆ ಎಲ್ಲರೂ ಕೂಡ ಬೀಚಲ್ಲಿ ಆಟ ಆಡಿದ್ರು. ನಮಗಂತೂ ಬೀಚ್ ಅಂದರೆ ತುಂಬಾ ಬೇಜಾರಾಗಿಬಿಟ್ಟಿದೆ. ಯಾಕೆಂದರೆ ಮಂಗಳೂರು, ಗೋವಾ, ಪಾಂಡಿಚೇರಿ ಎಲ್ಲ ಬೀಚು ಕೂಡ ಸುತ್ತಾಡ್ಬಿಟ್ಟಿದ್ದೀವಿ ನಾವು. ನಮಗಂತೂ ಬೀಚಲ್ಲಿ ಆಟ ಆಡಬೇಕಂದ್ರೆ ಖುಷಿನೇ ಇಲ್ಲ. ಮೊದಲೆಲ್ಲ ತುಂಬ ಖುಷಿ ಇರ್ತಿತ್ತು. ಬಟ್ ಇವಾಗಂತೂ ಎಲ್ಲ ಕಡೆನೂ ಹೋಗಿದ್ದೇ ಪ್ಲೇಸ್ ಹೋಗಿ ಗೋವಾ ಅಂತೂ ಲೆಕ್ಕವಿಲ್ಲದಷ್ಟು ಹೋಗ್ಬಿಟ್ಟಿದ್ದೀವಿ. ಸೊ ತುಂಬ ಬೀಚ್ ಅಂದರೆ ತುಂಬಾ ಬೇಜಾರಾಗಿಬಿಟ್ಟಿದೆ ನಮಗೆ. ದುವಿಗೆ ಏನಪ್ಪ ಅಂತಂದರೆ ಚಿಕ್ಕವನಲ್ವ, ಅವನಿಗೆ ಫುಲ್ ಎಂಜಾಯ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ನೀರಂದರೆ ಇಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಅವರಿಗೆ ಡೆಲ್ಲಿ ಸೈಡ್ ಇರೋದ್ರಿಂದ ಅವ್ರ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ ಗೋವಾ ಸೈಡೆಲ್ಲ. ನನ್ನ ಹಸ್ಬೆಂಡ್, ಅವ್ರ ಹಸ್ಬೆಂಡ್ ಎಲ್ಲ ಇಯರ್ ಎಲ್ಲ ಬರೋರಂತೆ ಡೆಲ್ಲಿ ಟು ಗೋವಾಗೆ ಬಂದು ಎಂಜಾಯ್ ಮಾಡ್ತಿದ್ರಂತೆ. ಬಟ್ ಅವ್ರ ವೈಫು ಮತ್ತು ಮಗುಗೆ ಇದೆ ಫಸ್ಟ್ ಟೈಮ್ ಅಂತೆ ಬೀಚು. ಅವರು ಡೆಲ್ಲಿನಲ್ಲಿ ಯಾವುದೇ ರೀತಿ ಬೀಚ್ ಇರಲ್ಲ ಅಲ್ಲ, ಸೊ ಈ ಕಡೆನೇ ಬರಬೇಕು. ಹಾಗಾಗಿ ಇವರು ಫಸ್ಟ್ ಟೈಮ್ ಬೀಚ್ ಬಂದಿರೋದ್ರಿಂದ ಅವರು ಕೂಡ ತುಂಬ ಚೆನ್ನಾಗಿ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ರು. ಆಮೇಲೆ ನಾವು ಅಷ್ಟೊಂದೇನು ಎಂಜಾಯ್ ಮಾಡಲಿಲ್ಲ. ನನಗೇನು ಬೀಚ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಅದು ಮಣ್ಣೆಲ್ಲ ಮೈಗೆಲ್ಲ ಅಂಟುತ್ತಲ್ಲ, ಚಿಪ್ ಥರ ಅನಿಸುತ್ತೆ. ಸೊ ಹಾಗಾಗಿ ನಾವೇನು ನೀರಲ್ಲಿ ಜಾಸ್ತಿ ಹೋಗಲಿಲ್ಲ. ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಹಾಗೆ ಮಕ್ಕಳಿಗೆ ಗೇಮ್ಸ್ನೆಲ್ಲ ಆಟ ಆಡಿಸ್ಕೊಂಡು, ನಮ್ಮ ಅಪ್ಪಗೊಂದು ಬೇಕೇ ಬೇಕು ಗೋಲಾ. ಅಂತೂ ಅವನು ಎಲ್ಲಿ ನೋಡಿದ್ರೂ ಬಿಡಲ್ಲ. ಅವನು ಬ್ಯಾಂಗ್ಳೂರಲ್ಲೂ ಅಷ್ಟೇ, ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಗೋಲಾ ಕಾಣಿಸಿದರೆ ಅವನು ತೊಗೊಳ್ಳೋವರೆಗೂ ಸುಮ್ಮನೆ ಇರಲ್ಲ, ಕೇಳ್ತಾ ಇರ್ತಾನೆ. ಸೊ ಮುಂಬೈಯಲ್ಲಂತೂ ಗೋಲಾ ಸಿಗುತ್ತೆ. ಅಲ್ಲಿ ಕಾಮನ್ ಅದೇನೇ ಅಲ್ಲ, ಸ್ಟ್ರೀಟ್ ಫುಡ್ಡು, ವಡಾಪಾವ್, ಗೋಲಾ ಇದೆಲ್ಲ ಫೇಮಸ್ ಇರುತ್ತೆ. ಸೊ ಹಾಗಾಗಿ ಗೋಲಾ ತಿನ್ನಬೇಕಂತ ಹೇಳಿದ. ಚೆನ್ನಾಗಿತ್ತು, ತುಂಬ ದಪ್ಪದು ಕೊಟ್ಟಿದ್ರು ಗೋಲಾ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಲ್ಟಿ ಕಲರ್ನಲ್ಲಿ. ಸೊ ಎಲ್ಲರೂ ಕೂಡ ತೊಗೊಂಡ್ವಿ, ಮಕ್ಳಿಗೂ ಕೊಡಿಸಿದ್ವಿ, ಹಾಗೆ ನಾವು ಕೂಡ ತೊಗೊಂಡು ಸ್ನ್ಯಾಕ್ಸ್ ಎಲ್ಲ ತುಂಬಾ ತಿಂದ್ಬಿಟ್ಟಿದ್ವಿ. ಆಮೇಲೆ ಲಾಸ್ಟಲ್ಲಿ ಗೋಲಾ ತಿನ್ಕೊಂಡು ಹೋಗಿದ್ದು ನಾವು. ಮುಂಬೈ ರೀಚ್ ಆಗಿದ್ದಿನ ನಾವು ದೂರ ಎಲ್ಲೂ ಹೋಗೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಹತ್ರದಲ್ಲಿ ಒಂದು ಬೀಚ್ ಅಷ್ಟೇ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದು, ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ. ಯಾಕೆಂದರೆ ಮುಂಬೈನಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ತುಂಬ ಫೇಮಸ್ ಅಲ್ಲ, ವಡಾಪಾವ್ ಅವೆಲ್ಲ. ಸೊ ಅದನ್ನೆಲ್ಲ ತಿಂದ್ವಿ. ಅದು ಯಾವುದು ನಾನು ಕ್ಲಿಪ್ಪೇ ತೊಗೊಳೋದು ಮರ್ತೋಗ್ಬಿಟ್ಟೆ ನಾನು. ಆಮೇಲೆ ಅಂದರೆ ಕಡಲೆಕಾಳಲ್ಲಿ ಏನೋ ಒಂಥರ ಮಾಡ್ತಾರೆ ಸ್ನ್ಯಾಕ್ಸ್ ಎಲ್ಲ. ಸೊ ಆ ರೀತಿದೆಲ್ಲ ತುಂಬಾ ಸೇಲ್ ಮಾಡ್ತಿದ್ರಲ್ಲಿ. ತುಂಬ ಸ್ನ್ಯಾಕ್ಸ್ ತಿಂದ್ವಿ ನಾವು. ಅದೇನೇನು ತಿಂದ್ವಿ ಅಂತ ನಮಗೆ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು, ಸ್ಟ್ರೀಟ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಇಲ್ಲಿ ದುವಿ ಫ್ರೆಂಡ್ ಅಂತಲ್ಲ, ಅಕ್ಕ ಅಂತ, ನಾನು ದೀದಿ ಅಂತ ಕರೀತಿದ್ದ. ಸೊ ಅವಳ ಜೊತೆ ಏನೇನೋ ಇಬ್ಬರೇ ಮಾತಾಡಿಕೊಂಡು ಗೋಲಾ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಅವರು. ಸೊ ಅವರಿಬ್ರದ್ದು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ, ಅವರಿಬ್ಬರು ಮಾತಾಡ್ಕೊತಾ ಇದ್ರು. ಸೊ ನಾವು ಮುಂಬೈ ರೀಚ್ ಆಗಿದ್ದೀನ ಇಷ್ಟೇ ನಾವು ಹೋಗೋದಕ್ಕಾಗಿದ್ದು. ಇದೊಂದೇ ಪ್ಲೇಸನ್ನೇ ನಾವು ಕವರ್ ಮಾಡೋದಕ್ಕಾಗಿದ್ದು. ಸೊ ಮುಂಬೈಯಲ್ಲಿ ಫಸ್ಟ್ ಡೇ ನಾವು ಹೋಗಿದ್ದ ಪ್ಲೇಸು ಇದಾಗಿತ್ತು. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.